ಮದುವೆ ಆದ್ಮೇಲೆ ನೀವಿಬ್ರು ಗಂಡ ಹೆಂಡ್ತಿರ್ತಾರ ಹೆಂಗಿದ್ದೀರ ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗೈತೆ. ಅಥವಾ ಇದೆಲ್ಲ ನಾಟಕನಾ ಇಲ್ಲ ನಿಜವಾಗ್ಲೂ ಇಬ್ರು ಪಿರುತಿ ಮಾಡ್ತೀರಾ ಅಂತ ಗೊತ್ತಾಯ್ತಿಲ್ಲ ಅಣ್ಣ. ಆದರೆ ಒಂದಂತೂ ನಿಜ, ನೀವಿಬ್ರು ಒಳ್ಳೆ ಜೋಡಿ. ನಾವೆಲ್ಲ ಇಷ್ಟಪಟ್ಟಂಗೆ ಅತ್ತಿಗೆನ ಮನೆಗೆ ಸೊಸೆ ಆಗಿ ಬಂದವ್ರೆ. ಆದರೆ ನಿಮ್ಮ ಮದುವೆ ಆದ್ಮೇಲೆ ಅದಕ್ಕೆ ನಿನ್ನಿಂದ ದೂರ ಆಯ್ತಾಳೆ ಅನ್ಕೊಂಡಿದ್ದೆ. ಆದರೆ ಆ ಮಕ್ಕಳ ಒಂದು ದಯೆಯಿಂದ ಇಬ್ರು ಸಂದಾಗಿದ್ದೀರ. ಹೆಂಗಣ್ಣ ಇದೆಲ್ಲ? ಹೇಳ್ತೀನವ, ಹೇಳ್ತೀನಿ. ನಾನು ಪಾರು ಸಂದಾಗಿರಂಗೆ ಮಾಡ್ತಿರೋದು, ನಾವು ಪ್ರೀತಿ ಮಾಡ್ತಿರಂಗೆ ಆಡ್ತಿರೋದು ಎಲ್ಲ ನಾವು ನೋಡ್ತಿರೋರು ಕಣ್ಣ ಮಾತ್ರ. ಪಾರುಗೆ ನನ್ ಕಂಡ್ರೆ ಪಿರುತಿ ಇಲ್ಲ ಕಣವ. ನಾನು ಅವಳ ಪ್ರೀತಿಸ್ತಿದ್ದೆ ಅನ್ನೋ ವಿಷಯನೂ ಅವಳಿಗೆ ಗೊತ್ತಿಲ್ಲ. ನಾವಿಬ್ರು ಮದುವೆ ಆಗಿರೋದು ಅಂತ ಪರಿಸ್ಥಿತಿನಾಗೆ. ನಾವಿಬ್ರು ಮದುವೆ ಆಗಿದ್ನ ಇಡೀ ಊರ್ ಜನರು ನಿಂತ್ಕೊಂಡು ನೋಡವ್ರೆ. ಅಂಥದ್ರಾಗೆ ನಾವು ಸಂದಾಕಿಲ್ಲ ಅಂದ್ರೆ ಎಲ್ಲರ ದೃಷ್ಟಿನೂ ನಮ್ಮನ್ನ ಕೀಳಾಗಿ ನೋಡ್ಬಿಡುತ್ತವ. ಮನೆ ಜನ ಪಾರು ಮ್ಯಾಕೆ ಜೀವನ ಇಟ್ಕೊಂಡವ್ರೆ. ನೀವೆಲ್ರು ಪಾರೋದ್ಕೆ ಅಂತ ಅವಳು ಹಿಂದೆ ಇರ್ತೀರ. ಅದಕ್ಕೆ ಇದನ್ನೆಲ್ಲ ಯೋಚನೆ ಮಾಡಿ ನಾಟಕ ಮಾಡ್ಕೊಂಡು ಬದುಕಿರೋದು ನಾವು. ನಿಂಗೆ ತಮ್ಮಯ್ಯ ಅಂತೀನವ. ಈ ವಿಷಯನ ಯಾರು ಹೇಳಕ್ ಹೋಗ್ಬೇಡ. ತಡ್ಡಿನ ನಾನು. ಅಣ್ಣ ನೀನೇನು ಯೋಚನೆ ಮಾಡಬೇಡ. ಈ ವಿಷಯ ನಾನು ಯಾರಿಗೂ ಹೇಳಕ್ಕಿಲ್ಲ. ನೀನು ಆರಾಮಾಗಿರು. ಆದರೆ ಇಷ್ಟು ದಿನ ನನ್ನ ತಲೆಯಲ್ಲಿ ಒಂದು ಯೋಚನೆ ಇತ್ತಲ್ಲ, ಅದಿವತ್ತು ಕರಗೋಯ್ತು. ನನಗೆ ಸಮಾಧಾನ ಆಯಿತು. ಯಾಕೆ ಹೇಳು? ಮಾಂಗಲ್ಯ ಅಂದರೆ ಬರೀ ದಾರ ಅಲ್ಲ, ಬರೀ ಚಿನ್ನ ಅಲ್ಲ, ಕರಿ ಬಣ್ಣದಲ್ಲಿರೋ ಮಣಿ ಅಲ್ಲ. ಅದೆಲ್ಲ ಸೇರಿ ಆಗೋ ಒಂದು ಶಕ್ತಿ. ಆ ಶಕ್ತಿ ಒಂದು ಹೆಣ್ಣಿಗೆ ಹೆಣ್ತನ ಅನ್ನೋದನ್ನು ಕಲಿಸ್ಕೊಡುತ್ತೆ, ಜವಾಬ್ದಾರಿ ಹೇಳ್ಕೊಡುತ್ತೆ, ಪ್ರೀತಿ ಕಲಿಸುತ್ತೆ. ಅದಕ್ಕೆ ನಿನ್ನ ಹೆಂಗ್ ತಿತ್ತೋಳೋ ಮಾಂಗಲ್ಯ ಅದಕ್ಕೆನ ತಿದ್ದುತ್ತೆ. ನೋಡ್ತಿರೋ ಅಣ್ಣ, ಅದಕ್ಕೆ ನಿನ್ನ ಗಂಡ ಅಂತ ಒಪ್ಕೊಳ್ಳೋ ದಿನ ದೂರ ಇಲ್ಲ. ನೋಡ್ತಿರು, ಒಪ್ಕೊಂಡೇ ಒಪ್ಕೋತಾಳೆ. ಆಗ್ಲಿ ಕಣವ. ಅಂದ್ರೆ ಶಿವಮಾವನ್ ಹೆಸರಲ್ಲಿ ಆಸ್ತಿನೇ ಇಲ್ವಾ? ಇನ್ನು ಎಲ್ಲಿರ್ತದವ್ವ? ಈ ಚಟಕ್ ಬಿದ್ದು ಎಲ್ಲ ಕರಗೋಯ್ತು. ನಿಮ್ಮ ಅಪ್ಪನೂ ಬಿಟ್ಟಿಲ್ಲ. ಅವನ್ ತಾವ ದುಡ್ಡು ಇಸ್ಕೊಳ್ಳೋಕೆ ಅದು ಯಾವ ಪತ್ರಕ್ಕೆ ಹೆಬ್ಬೆಟ್ಟು ಹೊತ್ತಿದ್ನೋ ನಾ ಬೇರೆ ಕಾಣೆ. ಸರ್ಕಾರದವರು ಕೆಲವು ಸವಲತ್ತುಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸೈನ್ ಹಾಕಿಸ್ಕೊತಿದ್ದೀವಿ. ಮವ, ಮತ್ತೆ ಹೈವೇ ಪಕ್ಕ 150 ಎಕರೆ ಜಮೀನ್ ಇತ್ತಲ್ಲ, ಅದು ಎಲ್ಲನೂ ಹೊಂಟಾಯ್ತು. ಯಾರಿಗೆ ಮಾರಿದ್ನೋ ಗೊತ್ತಿಲ್ಲ ಕಣವ್. ಅಷ್ಟು ದುಡ್ಡೆಲ್ಲ ನಿನ್ನ ಅಪ್ಪಯ್ಯನಿಗೆ ಕೊಟ್ಟಿರ್ಬೋದು. ಪಾರು, ಪಾರು, ಮಾವ ಏನ್ ಹೇಳ? ಯಾರು ಕಾಣ್ತಿಲ್ವಲ್ಲ ಪಾರು? ಎಲ್ಲೋದ್ರು ಎಲ್ಲ? ರತ್ನ, ಕರ್ದ್ಯಾಣ? ಏನವ ಒಬ್ಳೆ ಇದ್ಯಾ? ರಮ್ಯಾ ರಶ್ಮಿ ಎಲ್ಲ ಎಲ್ಲವಾ? ಕಾಲೇಜಿ ಸ್ಕೂಲ್ಗೆಲ್ಲ ಒತ್ತಾಗ್ಲಿಲ್ವೇ? ಒಂದ್ ನಿಮಿಷ ಇರೋಣ. ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾ ಇದಾರೆ. ಓ, ಮಾವ ಬತ್ತವ್ರಾ? ಅಯ್ಯೋ ಅಲ್ಲ ಅಣ್ಣ, ಇವರು ನಮಗೆ ಬೇಕಾದವ್ರೆ, ಆದ್ರೆ ಮಾವ ಅಲ್ಲ. ಸರಿಯಾಗಿ ಹೇಳವಾ? ಮದುಮಗನೇ, ನಿನ್ನ ವಿವಾಹದ ಶುಭ ಹಾರೈಕೆಗಳು.
ನಿನ್ನ ಜಾತಕದ ಪ್ರಕಾರ ನಿನ್ನ ತಂಗಿರ ಮದುವೆ ಆಗೋಕ್ಕೂ ಮುಂಚೆ ನಿನ್ನ ಮದುವೆ ಆಗತ್ತೆ. ಗುರುಗಳೇ ಅದು ಹೆಂಗಾಯ್ತು ಅಂತ ನಿಮಗೆ ಗೊತ್ತಿಲ್ಲ ಬಿಡಿ. ಮದುಮಗನೇ, ನಿನ್ನ ವಿವಾಹದ ಶುಭ ಹಾರೈಕೆಗಳು. ಯಾರದು? ಅಯ್ಯೋ, ಅದೊಂದು ಲಾಂಗ್ ಜಂಪ್ ಸ್ಟೋರಿ ಇಲ್ಲ, ಲಾಂಗ್ ಸ್ಟೋರಿ ಅಷ್ಟೇ. ಏನ್ ಗೊತ್ತಾ ಅದಕ್ಕೆ, ಅಣ್ಣ ಇವ್ರನ್ನ ಅಕ್ಕಂದಿರ್ ಮದ್ವೆ ಎಲ್ಲಿ ಯಾವಾಗ ಆಗುತ್ತೆ ಅಂತ ಕೇಳಕ್ ಕರ್ಕೊಂಬಂದಿದ್ರು. ಅದಕ್ಕೆ ಆದ್ರೆ ಇವ್ರ ಜಾತಕ ನೋಡಿ ನಿನ್ ತಂಗಿರ್ ಮದ್ವೆ ಆಯ್ತದೆ, ಆದ್ರೆ ಅದಕ್ಕೂ ಮುಂಚೆ ನಿಮ್ ಮದ್ವೆ ಆಯ್ತದೆ ಅಂತ ಹೇಳಿದ್ರು. ನಿಜ ಆಯ್ತಲ್ವಾ? ಅದಕ್ಕೆ ಅವ್ರನ್ನ ಕರೆದು ಸನ್ಮಾನ ಮಾಡ್ತಿದ್ವಿ. ಈ ರಾಣಿ ಹೋಗಿ ತಗೊಂಬ ಬೇಗ. ಗುರುಗಳೇ, ನೀವ್ ಹೇಳ್ದಂಗೆ ಆಗಿದ್ಕೆ ನಮ್ಗೆಲ್ಲ ಖುಷಿ ಆಗೈತೆ. ಅದ್ ಯಾವ ಬಾಯಲ್ಲಿ, ಅದ್ ಯಾವ ಗಳಿಗೆಯಲ್ಲಿ ನೀವು ನುಡಿದ್ರು ಆ ಮಾತು ಹಂಗೆ ನಿಜ ಆಗೋಯ್ತು. ಅದಕ್ಕೆ ನಮ್ ಕಡೆಯಿಂದ ಈ ಪುಟ್ಟ ಸನ್ಮಾನ ನಿಮ್ಗೆ. ಕೂತ್ಕೊಳ್ಳಿ. ಅದಕ್ಕೆ ಬನ್ನಿ ನಿಂತ್ಕ. ಅದಕ್ಕೆ ಅಣ್ಣ ತಕ ಹಾರಾಕ. ಅಣ್ಣ ತಕ ಇದನ್ನು ಕೊಡು. ಗುರುಗಳೇ ತಕ್ಕ ಎಲ್ಲ ಆ ಭಗವಂತನ ಇಚ್ಛೆ. ನನ್ನ ಬಾಯಲ್ಲಿ ನುಡಿಸಿದೆ ಅಷ್ಟೆ.